ಫೀಲ್ಡ್ ಏನು ಯಾವ ಥರ ನೋಡೋಣಂತೆ, ರೈಟ್. ಸೊ ಹಿಯರ್ ಸ್ಪೆಷಲಿ ಇನ್ ದ ಡೆವಲಪ್ಮೆಂಟ್ ಆಫ್ field of communication and transport, these two fields are very important fields in physics. So in communication and transport, so I will explain you by giving an example. So in old days ಹಿಂದಿನ ಕಾಲದಾಗ ಏನು ಮಾಡ್ತಿದ್ರು, ಏನಾದರೂ ಮೆಸೇಜ್ ಕೊಡ್ಬೇಕಾಗಿತ್ತಂದ್ರೆ ಆಜು ಬಾಜು ಪಕ್ಕ ಅಕ್ಕಪಕ್ಕ ಮನೆ ಇತ್ತಂದ್ರೆ ಏನ್ ಮಾಡ್ತೀರಾ, ಹೊರಗಡೆ ಬಂದು ಮಾತಾಡ್ತಿದ್ರಿ, ಹೌದಾ. ಸೊ ಅದ ಸ್ಟ್ರೀಟ್ ಒಳಗ ಒಂದ ಓಣಿ ಒಳಗೆ ಇತ್ತಂದ್ರ ವಾಕ್ ಮಾಡ್ಕೊಂತ ಹೋಗಿ ಏನೈತಿ, ಏನ್ ಹೇಳೋದೈತಿ, ಏನ್ ಕೇಳೋದೈತಿ ಮಾಡ್ತಿದ್ರಿ. ಅದ ಹಿಂದಿನ ಸ್ಟ್ರೀಟ್ ಅಥವಾ ಮುಂದಿನ ಸ್ಟ್ರೀಟ್ ಒಳಗೆ ಇತ್ತಂದ್ರೂ ಓಕೆಬಲ್ ಇತ್ತು. ಸಪೋಸ್ ಬಹಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ, ಬಹಳ ಡಿಸ್ಟೆನ್ಸ್ ಇತ್ತಂದ್ರೆ ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಿತ್ತಂದ್ರೆ ಏನ್ ಮಾಡ್ತಿದ್ರಿ, ಅವಾಗ್ಲೂ ಕೂಡ ನಡ್ಕೊಂಡೇನೆ ಹೋಗ್ತಿದ್ರು. ಬಟ್ ಮೆಸೇಜ್ ಯಾವಾಗ ರೀಚ್ ಆಗ್ತಿತ್ತು, ಇಟ್ ವಿಲ್ ಟೇಕ್ ಅ ಮಸ್ಟ್ ಟೈಮ್ 8 days ಅಥವಾ 15 days ಅಥವಾ 1 month. ಏನಾದ್ರು ಮದುವೆ ಇತ್ತಂದ್ರ ಅಥವಾ ಯಾರಾದ್ರೂ ಹುಟ್ಟಿದ್ರ ಸತ್ರ ಇನ್ಫಾರ್ಮೇಶನ್ ಕಳಿಸ್ಬೇಕಿತ್ತಲ್ಲ ಒಂದು ಊರಿಂದ ಇನ್ನೊಂದು ಊರಿಗೆ. ಸೊ ಅವಾಗ ಏನಾಗ್ತಿತ್ತು, ಇಟ್ ಈಸ್ ಟೂ ಮಚ್ ಡಿಲೇ. ಏನು ಬೇರೆ ಸೋರ್ಸ್ ಇರಲಿಲ್ಲ. ಓಲ್ಡನ್ ಡೇಸ್ ಅಂತೇಳಿ, ನಾಟ್ ಮಾಡರ್ನ್ ಡೇಸ್. ಓಲ್ಡನ್ ಡೇಸ್ ಒಳಗಡೆ ಏನು ಸೋರ್ಸ್ ಇರಲಿಲ್ಲ. ಯಾರು ಒಬ್ರು ಮನುಷ್ಯರು ಹೋಗ್ಬೇಕು, ಹೋಗಿ ಏನ್ ಇನ್ಫಾರ್ಮೇಶನ್ ಕೊಡುತ್ತೆ ಅವ್ರು ಕೊಟ್ಟು ಬರ್ಬೇಕಿತ್ತು. ಸೊ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಐನ್ ಟೈಮಿಗೆ ಏನೂ ಆಗ್ತಿರ್ಲಿಲ್ಲ, ಹೌದಾ. ಸೊ ದಟ್ ಈಸ್ ಅ ಟ್ರಾನ್ಸ್ಪೋರ್ಟ್. ಬಟ್ ನೌ ಡೇಸ್ ಏನಾದ್ರೂ ಎಲ್ಲಿಗಾದ್ರೂ ಹೋಗ್ಬೇಕಿತ್ತಂದ್ರೆ ಯು ಕ್ಯಾನ್ ಯೂಸ್ ಅ ವೆಹಿಕಲ್, ಹೌದಾ. ಕಾರ್ ಇದೆ, ಬಸ್ ಇದೆ, ಟ್ರೈನ್ ಇದೆ, ಏರೋಪ್ಲೇನ್ ಇದೆ. ನೋಡು ಮಠ ಅಂದ್ರೆ ಇಲ್ಲಿ ಇರ್ತೀರಿ, ನೋಡು ಮಠ ಅಂದ್ರೆ 1000 kilometers ಫಾರ್ ಅವೇ ಯು ಕ್ಯಾನ್ ರೀಚ್ ದ ಪ್ಲೇಸಸ್, ಹೌದಾ. ಸೊ ದಟ್ ಈಸ್ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್. ಮೊದಲು ವಾಕ್ ಇತ್ತು, ನಡ್ಕೊಂತ ಹೋಗುದು, ಅದು ಕೂಡ ಟ್ರಾನ್ಸ್ಪೋರ್ಟ್. ಬಟ್ ನೌ ಡೇಸ್ ಟೆಕ್ನಾಲಜಿ, ಯೂಸಿಂಗ್ ಆಫ್ ಫಿಸಿಕ್ಸ್ ಟೆಕ್ನಾಲಜಿ, ಯು ಆರ್ ಡೆವಲಪ್ಡ್ ಸೋ ಮೆನಿ ಥಿಂಗ್ಸ್, ಮೆನಿ ಕಾರ್ಸ್, ಮೋಟರ್ ಬೈಕ್ಸ್, ನೆಕ್ಸ್ಟ್ ಟ್ರೈನ್ಸ್, ಏರೋಪ್ಲೇನ್ ಎಲ್ಲಾನು ಏನ್ ಮಾಡಿರಿ, ಇನ್ವೆನ್ಷನ್ಸ್ ಮಾಡಿರಿ. ನೀವೆಲ್ಲ ನಿಮ್ ಸೈಂಟಿಸ್ಟ್ ಮಾಡಿದ್ದಾರೆ, ಅದನ್ನ ನಿಮಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಕಮಿಂಗ್ ಟು ದ ಫೀಲ್ಡ್ ಆಫ್ ಕಮ್ಯುನಿಕೇಶನ್. ಸೊ ಕಮ್ಯುನಿಕೇಶನ್ಸ್ ಒಳಗೆ ಯಾವ ತರ ಇಂಪ್ರೂವ್ಮೆಂಟ್ ಆಗಿದೆ, ಏನೇನು ಅಚೀವ್ಮೆಂಟ್ ಮಾಡಿದ್ದೀರಿ, ವಾಟ್ ಆರ್ ದ ಗಿವನ್ ಗಿಫ್ಟ್ ಟು ದಿಸ್ ಸೊಸೈಟಿ, ಎನಿ ಐಡಿಯಾ? ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಟ್ ಮಾಡೋದು ಒನ್ ಪರ್ಸನ್ ಇಂದ ಇನ್ನೊಂದು ಪರ್ಸನ್ಗೆ. ಸೊ ಹೇಗೆ ಕಮ್ಯುನಿಕೇಟ್ ಮಾಡ್ತೀರಿ? ಬೈ ಟೆಲಿಫೋನ್, ಟೆಲಿಗ್ರಾಫ್, ಫ್ಯಾಕ್ಸ್, ಇಂಟರ್ನೆಟ್, mobile phones, these things are help us to message, exchange of message between the far off places or one place to another places. Nowadays after improving the technology, developing the technology, these are the impact on society. ಇದೆಲ್ಲ ಇಲ್ಲ ಅಂತಂದ್ರೆ ಹೇಗಿತ್ತು ಲೈಫ್ ಹಿಂದಿನ ಡೇಸ್? ನೆನ್ಪು ಮಾಡ್ಕೋರಿ, ಭಾಳ ಹಾರಿಬಲ್ ಇತ್ತಲ್ಲ, ಏನು ಮಾಡಕ್ ಆಗ್ತಿರ್ಲಿಲ್ಲ, ಅಷ್ಟು ಹಾರಿಬಲ್ ಇತ್ತು. ಹೆಂಗ್ ಮಾಡ್ತಿದ್ರು, ಏನು ನಡ್ಕೊಂತ ಹೋಗಿ ಬೇರೆ ಊರಿಗೆ ಹೋಗಿ ಇನ್ಫಾರ್ಮೇಶನ್ ಮೆಸೇಜ್ ಕೊಟ್ಟು ಬರೋದು. ಜಸ್ಟ್ ಇಮ್ಯಾಜಿನ್ ಮಾಡ್ಕೋರಿ. ಇಲ್ಲೇ ಬಸ್ ಸ್ಟಾಪ್ ಇರ್ತದ, ಮನೆಯಿಂದ ಬಸ್ ಸ್ಟಾಪಿಗೆ ಹೋಗ್ಲಿಕ್ಕೆ ನಿಮ್ಗೆ ಪಿಕ್ ಅಂಡ್ ಡ್ರಾಪ್ ಬೇಕು, ಮನೆಯವರಿಂದ, ಇಲ್ಲ ಅಂದ್ರೆ ಬರೋದಿಲ್ಲ, ವಾಕ್ ಮಾಡೋ ಹಂಗಿಲ್ಲ. ಸೊ ದೀಸ್ ಆರ್ ದ ಇಂಪ್ರೂವ್ಮೆಂಟ್, ಅಡ್ವಾನ್ಸ್ ಇಂಪ್ರೂವ್ಮೆಂಟ್ ಬೈ ಯೂಸಿಂಗ್ ದ ಫಿಸಿಕ್ಸ್ ಟೆಕ್ನಾಲಜಿ ಟು ದ ಸೊಸೈಟಿ. ಇವೆಲ್ಲ ಸೊಸೈಟಿ ಒಳಗಿದೆ ಅಲ್ಲ, ಎಲ್ಲ ಸೊಸೈಟಿ ಅಂದ್ರೆ ಇದು ಸಮಾಜ, ನೀವು ಎಲ್ಲರೂ ಯೂಸ್ ಮಾಡ್ತಾ ಇದ್ದೀವಿ. That is the physics in relation with the society, howda. So by using all these things our life become more comfortable and a luxurious life, howda. ಆರಾಮ್ ಇದೀರಿ, ಎಲ್ಲಾನು ಯೂಸ್ ಮಾಡ್ತೀರಿ. ಏನೇನು ಯೂಸ್ ಮಾಡ್ತೀರಿ? ಸ್ಪೆಷಲಿ ಕಮ್ಯುನಿಕೇಶನ್ ಮತ್ತೆ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡ ಯು ಆರ್ ಹ್ಯಾವಿಂಗ್ ಅ ರೇಡಿಯೋ, ಟೆಲಿವಿಷನ್, ಕಂಪ್ಯೂಟರ್ಸ್, ಲ್ಯಾಪ್ಟಾಪ್ಸ್, ನೆಕ್ಸ್ಟ್ ಏರ್ ಕಂಡೀಷನರ್, ರೆಫ್ರಿಜಿರೇಟರ್, ಸೋ ಮೆನಿ ಥಿಂಗ್ಸ್. ಇವೆಲ್ಲ ಯೂಸ್ ಮಾಡ್ಕೊಂಡ್ರೆ ಮತ್ತೆ ಲೈಫ್ ಆರಾಮಾಗಿರ್ತದಲ್ಲ. ಕುಟ್ಟುದು ಬೀಸೋದಕ್ಕಿಂತ ಮಷಿನ್ದಾಗ ಹಾಕಿ ಬಡ ಬಡ ಪೇಸ್ಟ್ ಮಾಡಿಡೋದು. ಮೊದ್ಲಿನ ಕಾಲದೊಳಗೆಲ್ಲ ಏನ್ ಮಾಡ್ತಿದ್ರು, ಮಸಾಲೆ ಮಾಡ್ಬೇಕಂದ್ರೆ ಕಲ್ಲೊಳಗೆ ಅರಿತಿದ್ರೆ, ಇವಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಗಿರ್ ಅನಿಸ್ಬಿಟ್ರೆ ಮುಗಿದೋತ್ ಮಿಕ್ಸರ್ನಾಗ ಹಾಕಿ. These are the luxurious life. So by using the technology of physics in society, we are living the more comfortable and a luxurious life. So these discoveries, inventions and
advancement in physics are used for the welfare of human being. ಎಲ್ಲ ಮನುಷ್ಯನ ಒಳಿತಿಗಾಗಿ ಏನು ಮಾಡಿದಾರ, ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ದಿಸ್ ಈಸ್ ರಿಗಾರ್ಡಿಂಗ್ ಅಬೌಟ್ ಅ ಸೊಸೈಟಿ. ಆಯ್ತಾ? ಏನು ಕೊಡುಗೆಗಳು ಫಿಸಿಕ್ಸ್ ಇಂದ ಈ ಸಮಾಜಕ್ಕೆ, ಈ ಸೊಸೈಟಿಗೆ ಏನು ಕೊಡುಗೆಗಳು ಕೊಟ್ಟಿದೆ ಅಥವಾ ಹೇಗದೆ ಪ್ರಭಾವ ಬೀರಿದೆ, ದಿಸ್ ಆರ್ ದ ಥಿಂಗ್ಸ್. ಸ್ಪೆಷಲಿ ಕಮ್ಯುನಿಕೇಶನ್ ಅಂಡ್ ಟ್ರಾನ್ಸ್ಪೋರ್ಟ್. ಅರ್ಥ ಆಗ್ತಿದೆನಾ? ಸೊ ಓಲ್ಡನ್ ಡೇಸ್ಗೆ ಮತ್ತು ಈಗಿನ ದಿನಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ಗೊತ್ತಾಗ್ತದೆ. ಅವಾಗ ಎಷ್ಟೊತ್ತಿದ್ರು ನಡ್ಕೊಂತ ಹೋಗ್ಬೇಕಿತ್ತು, ಇವಾಗ ಕುತ್ತಲ್ಲೇನೆ ಏನು ಮಾಡ್ತೀರಿ, ಒಂದು ಮೆಸೇಜ್ ಅಥವಾ ಒಂದು ಫೋನ್ ಕಾಲ್ ಮಾಡಿದ್ರೆ ಇಟ್ ವಿಲ್ ರೀಚಸ್ ದ ಮೆಸೇಜ್. ಹೌದಾ? ಇನ್ನೊಂದಿದೆ, ಸ್ಯಾಟಲೈಟ್ ಯೂಸ್ ಮಾಡ್ಕೋತೀರಿ. ಹೌದಾ? ಎಲ್ಲೇ ಕುತ್ತಲ್ಲೇನೆ, ಎಲ್ಲಿ ಜಗತ್ತಿನೊಳಗಡೆ ಯಾವ ಮೂಲಿ ಒಳಗೆ, ಯಾವ ಕಾರ್ನರ್ ಒಳಗೆ ಏನಾಗಕತ್ತೈತಿ, ಏನಿಲ್ಲ ಅನ್ನೋದನ್ನ ನೀವು ಕುತ್ತಲ್ಲೇನೆ ಅಬ್ಸರ್ವ್ ಮಾಡ್ತೀರಿ ಬಿಕಾಸ್ ಆಫ್ ಸ್ಯಾಟಲೈಟ್. ಇಸ್ ಇಟ್ ಕ್ಲಿಯರ್? ಸೊ ಯು ಕ್ಯಾನ್ ವಾಚ್, ಯು ಕ್ಯಾನ್ ಸಿ ದ ಲೈವ್ ಹ್ಯಾಪನಿಂಗ್ ಇನ್ ಎನಿ ಪಾರ್ಟ್ ಆಫ್ ದ ಹೋಲ್ ವರ್ಲ್ಡ್. ದಿಸ್ ಇಸ್ ಡ್ಯೂ ಟು ಸ್ಯಾಟಲೈಟ್ಸ್. ಅರ್ಥ ಆಗ್ತಿದೆನಾ ಪುಟ? Now, physics is in relation with other branches of science. Science andre many branches are there. So, our branches of science andre it may be mathematics, chemistry, biology, zoology, astronomy, ಜಿಯೋಗ್ರಫಿ. ಎಲ್ಲದಕ್ಕೂ ಫಿಸಿಕ್ಸ್ ಹೆಲ್ಪ್ ಮಾಡ್ತದ ಅಥವಾ ಇಲ್ಲ? ಅದು ಫಿಸಿಕ್ಸ್ ಏನಾದರೂ ಇಂಪಾರ್ಟೆನ್ಸ್ ಇದೆನಾ? ವಿತೌಟ್ ಫಿಸಿಕ್ಸ್ ದೇ ಆಲ್ ದ ಅದರ್ ಬ್ರಾಂಚಸ್ ಕ್ಯಾನ್ ಬಿ ಗ್ರೋ. Is it possible? Think and tell me. No? Yes. Without physics, we can't imagine also. Physics is in relation with other branches of science. Yes. Without knowledge of physics, other branches of science, they can't develop any progress in any field. So physics knowledge is must and should we know. So that's why physics is having a very important play in a very important role in other branches. Without knowledge of physics, you can't do anything. Is it clear? Right? Without knowledge of physics, the other branches science cannot make any progress or any development. That's why physics has played an important role in developing the other branches of science. Let us see one by one. Many are there. We will discuss only few. So first one, physics in relation with mathematics. In relation ಇದೆ mathematics ಗೆ. So mathematics ಅಲ್ಲಿ differential equation ಆಗಲಿ, equation of motion ಆಗಲಿ ಡಿಟರ್ಮೈನ್ ಮಾಡಬೇಕಂದ್ರೆ, ಅದನ್ನು ಐಡೆಂಟಿಫೈ ಮಾಡಬೇಕಂದ್ರೆ that mathematics will be take help of physics, some concepts and some theories. Note down the theories and concepts of physics are used in the development of differential equations, equation of motion, etc. Many things.
So in physics we are having a theories, laws, derivations, concepts, formula based derivations. Those things they will use to derive or to develop differential equations, equations of motions and some other things. Next, how the physics is in relation with chemistry. Physics in relation with chemistry. So in chemistry also physics is used. So write, in study of atomic structure, radioactivity, ಇವೆಲ್ಲ ಕಾನ್ಸೆಪ್ಟ್ ಮುಂದೆ ಕಲಿತೀರಿ ಚಾಪ್ಟರ್ ವೈಸ್. ಇಟ್ ನಾಟ್ ಟು ವರಿ. ರೇಡಿಯೋಆಕ್ಟಿವಿಟಿ, X-ray diffraction. So physics has brought revolution in chemistry. This is about chemistry. Now what about biology? So physics is in relation with biology. So in biology, optical physics and some electron microscopes using to study the different organisms. To study different organisms, we are using the concept of optical physics. Right? In biology, optical and electron microscopes helps us to study different organisms, and also it is helpful to diagnose different diseases. It is also helpful to diagnose the various diseases through X-ray. So if you consider meteorology, take one more, physics in relation with meteorology. ఏంటి meteorology ಅಂದ್ರೆ it will tell us about weather forecasting. ಏನು ವೇರಿಯೇಷನ್ಸ್ ಆಗ್ತಿದೆ, ಟೆಂಪರೇಚರ್ ಆಗಲಿ, ಪ್ರೆಷರ್ ಆಗಲಿ, what about rain. So everything will be intimated by this meteorology department, right? The study of variation of pressure with the temperature helps us to forecast the weather. So weather ಬಗ್ಗೆ ತಿಳ್ಕೋಬೇಕಂದ್ರೆ ನಮಗೆ ಫಿಸಿಕ್ಸ್ ದ ಅವಶ್ಯಕತೆ ಇದೆ. Next, geography, seismology, cosmology, astronomy. For all the branches, there is a relation with the physics.
So next is we are going to discuss about fundamental forces, very important for your board exam. Maximum questions they will ask on this forces only. Next concept, fundamental forces in nature. Any idea? ಎಷ್ಟು forces ಇದೆ? IMP means important for your board exam. ಎಷ್ಟು forces ಇದಾವೆ? Any idea? ಎಲ್ಲಾದರೂ ಕೇಳಿದ್ದೀರಾ? Anybody want to answer about the basic forces or fundamental forces? There are 4 fundamental forces in nature. Those are, first one, gravitational force. Second one, electromagnetic force. Third one, strong nuclear force. Fourth, weak nuclear force. So total how many forces are there? 4 fundamental forces are there. You basic force ಇದನ್ನ ಬಿಟ್ಟು ಮತ್ತೆ ಬೇರೆ ಫ್ರಿಕ್ಷನ್ ಫೋರ್ಸ್ ಇದೆ, ವಿಸ್ಕೋಸಿಟಿ ಫೋರ್ಸ್ ಇದೆ. ಸೊ ಎಕ್ಸಾಮ್ ದ ಕನ್ಫ್ಯೂಷನ್ ಮಾಡ್ಕೊಂಡು ಇವು 4 ಬರೆಯೋದ್ರ ಬದಲು ಅವು ಬೇರೆ ಏನೇನೋ ಬರೀತೀರಿ, ಅದಕ್ಕೆ ಹಂಗೆ ಮಾಡಕ್ ಹೋಗ್ಬೇಡ್ರಿ. ಸೊ ಪ್ಲೀಸ್ ರಿಮೆಂಬರ್ ದೀಸ್ 4 forces we call it as a fundamental forces or a basic forces. Basic forces. One is gravitational force, electromagnetic force, strong nuclear force and a weak nuclear force. Let us discuss one by one. Put aside a day. First one, gravitational force. So gravitational force. The gravitational force is observed by Sir Isaac Newton. So what he observed, any 2 particles in the or any 2 objects or any 2 bodies in this whole universe, they can attract each other. Is it right here? The force of attraction between any 2 particles or bodies is directly proportional to the product of 2 masses and inversely proportional to the square of the distance between them. This is the statement for gravitational force. In mathematical formula, according to the statement, we can write F is what? Force of attraction between any 2 particles or bodies or objects is directly proportional to a product of 2 masses. Let us take it as a M1 and M2, or you can say small m and capital M, and is inversely proportional to the square of the distance between 2 masses. This is M1 mass, this is M2 mass, this will be distance. So there is a force of attraction between these 2 particles and the distance between is R. We have to take a square of the distance between 2 masses, and this can be written as F is equals to, after removing the proportionality you will get some constant, that is G. G is what? Anyone? Capital G. Universal gravitational constant or simply gravitational constant. M1 M2 divided by R square.
This is the formula. What is the value of capital G? ಅಮ್ಮ ಕಲ್ತೀರಿ ಎಲ್ಲನೂ ಗೊತ್ತಿದೆ. Already have studied, you have written many exams, many tests. G ಅಂದ್ರೆ ಏನು? capital G. When gravitational constant, its value va G value manga, that is acceleration due to gravity, small g, that is 9.8. Don't get confused. 6.67 into 10 to the power minus 11 Newton meter square per kg square. ನೀನು ಮೊನ್ನೆ ಟೆಸ್ಟ್ ಒಳಗಡೆ ಕೇಳಿದ್ದೆ, ರೈಟ್? ಸೊ ಗೊತ್ತಾ ಹೈ. ಸೊ ದಿಸ್ ಈಸ್ ಅಬೌಟ್ ಅ ಗ್ರಾವಿಟೇಷನಲ್ ಫೋರ್ಸ್. ಅದಕ್ಕೆ ಹೇಳೋದು ಡೈಲಿ ಓದ್ರಿ, ಅಪ್ಡೇಟ್ ಮಾಡ್ಕೋರಿ, ಮಾಡಂಗಿಲ್ಲ. ನಾವು ರೈಟ್ ಪ್ರಾಪರ್ಟೀಸ್ or characteristics of gravitational force. ಪ್ರಾಪರ್ಟೀಸ್ ಅಂದ್ರೂ ಒಂದೇ, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೂ ಒಂದೇ. ಟೆಸ್ಟ್ ಒಳಗೆ ಏನು ಕೇಳ್ತಾರೆ ಅದು ಬರೀ. ಪ್ರಾಪರ್ಟೀಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಗ್ರಾವಿಟೇಷನಲ್ ಫೋರ್ಸ್. ಸೊ ಫಸ್ಟ್ ಪಾಯಿಂಟ್, it is always attractive in nature or attractive force. Attractive in nature or a attractive force. It is central force. It is conservative force. It is long range force. It is weakest force in the nature. This point ಬಹಳ ಕನ್ಫ್ಯೂಷನ್ ಆಗ್ತದ. ವಿಚ್ ಈಸ್ ದ ವೀಕೆಸ್ಟ್ ಫೋರ್ಸ್ ಇನ್ ದ ನೇಚರ್ ಅಂತ ಕೇಳಿದ್ರೆ ಉಳ್ಕಿದ್ದು ಏನೇನೋ ಬರೀತೀರಿ, ಬಿಟ್ಬಿಡ್ತೀರಿ ಗ್ರಾವಿಟೇಷನಲ್ ಫೋರ್ಸ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ದ ವೀಕೆಸ್ಟ್ ಫೋರ್ಸ್. ಅದಕ್ಕೆ ನಾವು ನೀವು ಆಗಲಿ ಅಥವಾ ಈ ಚಾಕ್ ಬೋರ್ಡ್ ಅಂಡ್ ದಿಸ್ ಬೋರ್ಡ್ ಚಾಕ್ ಪೀಸ್ ಏನು ಅಟ್ರಾಕ್ಟ್ ಆಗಂಗಿಲ್ಲ, ಬಿಕಾಸ್ ವೆರಿ ವೀಕೆಸ್ಟ್ ಫೋರ್ಸ್. ಸ್ಟ್ರಾಂಗ್ ಇತ್ತಂದ್ರೆ ಮ್ಯಾಗ್ನೆಟ್, ದೇ ಹ್ಯಾವ್ ಅ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್. ಒಂದಕ್ಕೊಂದು ಅಟ್ರಾಕ್ಟ್ ಆಗ್ತಾವಲ್ಲ, ಸೌತ್ ನಾರ್ತ್. ಇಫ್ ಯು ಕನ್ಸಿಡರಿಂಗ್ ದ ಚಾರ್ಜಸ್ ಮೀನ್ಸ್ ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್. ಸೊ ಗ್ರಾವಿಟೇಷನಲ್ ಫೋರ್ಸ್ ಇಸ್ ಅ ವೀಕೆಸ್ಟ್ ಫೋರ್ಸ್. ಎಲ್ಲನೂ ಇನ್ ಡೀಟೇಲ್ ಕಲ್ಕೊಂತ ಹೋಗ್ತೀರಿ. ಜಸ್ಟ್ ಹೈಲೈಟ್ಸ್ ಎಕ್ಸಾಮ್ಗೆ ಎಷ್ಟು ಕೇಳ್ತಾರೆ ಈ ಚಾಪ್ಟರ್ದಾಗ ಏನಿದೆ. ನೆಕ್ಸ್ಟ್, ಇಟ್ ಈಸ್ ಯೂನಿವರ್ಸಲ್ ಫೋರ್ಸ್. It is universal force. It obeys inverse square law of distance. Inverse square law of distance. Strength of gravitational force, very important point. Strength of gravitational force is 10 to the power minus 38 minus. So this is about a gravitational force. Next is electromagnetic force. Second one, electromagnetic force. So length ಅನ್ನು ಎದರಲ್ಲಿ ಮೆಜರ್ ಮಾಡ್ತಾರೆ dear students? Length can be measured in meters, right? How to write a meter? ಹೆಂಗ್ ಬರೀತೀರಿ ಸಿಂಬಲ್? capital letter, small letter?
ಸ್ಮಾಲ್ ಲೆಟರ್ ಈ ಥರ ಬರೀತೀರಲ್ಲ, ಹಾಂ. So many students are written capital letter. I have not given a marks. ಆಫ್ ಮಾಡ್ರಿ, ಸ್ಪೀಕರ್ ಯಾಕೆ ಆನ್ ಮಾಡ್ತೀರಿ? Can we start second one? Electromagnetic force, right? So this electromagnetic force between 2 point charges. This is a force of attraction or a repulsion, because 2 point charges are positive and negative. If they are same charges, positive positive negative negative, means there will be repulsive force. If they are positive and negative, you will get a attractive force. That's why, right, the force of attractive or repulsive between 2 point charges, 2 point charges is directly proportional to, so this is the symbol for proportional. Do you know now? Directly I can write a symbol, directly proportional to the, here you can write proportional. It's similarly like a alpha, proportional to the product of two charges and inversely proportional to the square of the distance between them. Distance between them is two charges, Q1 and Q2. Again, from this statement you can write force of attraction or a repulsion, that can be written as a F, is directly proportional to product of two charges, Q1 and Q2, and is inversely proportional to square of the distance between them. And this can be written as, by removing proportionality constant, right here, F is equals to K into Q1 Q2 divided by R square, and here K value can be written as so fast number ಬರ್ಕೋಬೇಕು. So F is equals to 1 upon 4 pi epsilon naught Q1 Q2 divided by R square. This is the value of K, 1 upon 4 pi epsilon naught, epsilon. Epsilon. So naught is the epsilon naught, right? Next, properties of electromagnetic forces. Properties of electromagnetic force, or characteristics of electromagnetic force. First one, it can be attractive or a repulsive force. Attractive or repulsive force. It is also central force. It is conservative force. It is short range force. It obeys inverse square law of distance. It is not
universal force. It is an exchange force. It is exchange force. It is charge independent and spin dependent. Next chapter ಕಲಿಬೇಕಾದ್ರೆ explain ಮಾಡ್ತೀನಂತೆ ಹೇಗಂತ. This electromagnetic force is for your 12th standard, not for first. It is a exchange force. Now third one is, so one more point, strength. The strength of electromagnetic force is 10 to the power minus 2. 10 to the power minus 2. Third one is strong nuclear force. This force will appears between the nucleons in the nucleus. If ಎರಡು force ಏನದಾವ್ರಿ, gravitational force and electromagnetic force applicable for outside, for everything in the universe. But here strong nuclear force and weak nuclear force are applicable only for nucleus, inside the nucleus. The force between nucleons in the nucleus. Nucleons andre proton matte neutron, both are present. So combination of protons and the neutrons are called as nucleons. In the nucleus is called strong nuclear force. Properties. Characteristics of strong nuclear force. Maybe Monday you are having the second class test based on first chapter and fourth chapter. First one, strong nuclear force. It is attractive force or attractive in nature. It is non-central force. It is non-conservative force. It is short range force. It does not obey inverse square law of distance. Inverse square law of distance. Next point, strength. Strength of the strong nuclear force is 1. Strength is 1. And last one, weak nuclear force. Next is last one, weak nuclear force.
the force appears between the elementary particles is known as nuclear weak nuclear force. So elementary particles means pions, mesons. Next bartav category. There you will learn weak nuclear force. This force appears when elementary particles. So this weak nuclear force will be occur only in beta decay. This weak nuclear force occurs in certain nuclear process like beta decay. So alpha decay, beta decay. In radioactive you are going to learn alpha, beta, gamma. 3 decays are there. Properties of weak nuclear force. It is short range force. It is weaker than strong nuclear force and electromagnetic force, but stronger than gravitational force. So weak nuclear force is stronger than gravitational force but weaker than strong nuclear force and electromagnetic force. Strength of weak nuclear force is 10 to the power minus 13. Strength of weak nuclear force is 10 to the power minus 13. So we are left with the last concept, that is conservation laws. Take a side heading, conservation laws. So already you know the physical quantities. There are some physical quantities. The physical quantities like charge, mass, energy, angular momentum and linear momentum, etc. of a body remains constant. ಇದರ ಮೇಲ್ಗಡೆ ಏನಾದರೂ ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದರೆ sometimes they will be
remains at constant. They will not change its position. What are those? It may charge, mass, energy, angular momentum and linear momentum. Acts on them is known as conservation of laws. By using these conservation of laws, we can find other physical quantities. By conservation laws, we can determine other physical quantities. Then there is a conserved physical quantities. ಏನು ಹಂಗಂದ್ರೆ conserved physical quantities. One more question. The physical quantities which are remain constant in the isolated system. The physical quantities remain constant in an isolated system. In an isolated system. Isolated system ಒಳಗ ಯಾವುದೇ ಫಿಸಿಕಲ್ ಕ್ವಾಂಟಿಟಿ ಏನಿರ್ತದ ಕಾನ್ಸ್ಟಂಟ್ ಇರ್ತದ ಅಂತದಕ್ಕೆ ನಾವೇನಂತ ಹೇಳ್ತೇವೆ ಕನ್ಸರ್ವ್ಡ್ ಫಿಸಿಕಲ್ quantity. So I will explain isolated system by giving example. So in a classroom you are all sitting here. So classroom is a system. There is a large number of particles or a bodies. ಅಂದ್ರೆ particles ಅಂದ್ರೆ ನೀವೇ ಇದ್ದೀರಿ. So ನಿಮ್ಮ ಮೇಲೆ external force apply ಆಗ್ತಾ ಇದೆ. Imagine your physics miss is scolding you. That is a external force. But ಇದುವರೆಗೂ ಏನು ಚೇಂಜ್ ಆಗಿಲ್ಲ. You remain as it is. ಎಲ್ಲಿದ್ದೀರಿ ಅಲ್ಲೇ ಇದ್ದೀರಿ. That is your isolated system. ಅರ್ಥ ಆಯ್ತಾ? ಯಾವುದೇ ಒಂದು ಸಿಸ್ಟಮ್ ಇರ್ತದ, ಆ ಸಿಸ್ಟಮ್ ಮೇಲೆ ಏನಾದರೂ ಬಾಹ್ಯ ಬಲ ಪ್ರಯೋಗ ಮಾಡಿದ್ರೆ, ಎಕ್ಸ್ಟರ್ನಲ್ ಫೋರ್ಸ್ ಅಪ್ಲೈ ಮಾಡಿದ್ರೆ, ಅಲ್ಲಿರುವಂತಹ ಆ ಸಿಸ್ಟಮ್ ಒಳಗಡೆ ಇರುವಂತಹ ಪಾರ್ಟಿಕಲ್ಸ್ ಒಟ್ಟ ಚೇಂಜ್ ಆಗಂಗಿಲ್ಲ, ಎಲ್ಲೂ ಅಳಗಾಡಂಗಿಲ್ಲ ನಿಮ್ ಹಂಗ. ದಟ್ ಈಸ್ ನೌನ್ ಆಸ್ ಅ ಐಸೋಲೇಟೆಡ್ ಸಿಸ್ಟಮ್. ರೈಟ್, ನೋಟ್ ಡೌನ್ ದ ಡೆಫಿನೇಷನ್. And last, there are 5 conservation laws are there. I will write and send you. That's it. Only statement, very simple are there. No need to go in depth. Just read the statement. They may ask in exam for 1 mark. That completes your physical world. So tomorrow we are going to start a new chapter. ಇವತ್ತು ಏನೇನು ಹೇಳಿದ್ದೀನಿ ಎಲ್ಲ ನೀಟಾಗಿ ಬರೆದು ಸೆಂಡ್ ಮಾಡಿರಿ, ನೋಡೋಣ. ಮಾಡ್ತೀರಿ ಡಿಯರ್ ಸ್ಟೂಡೆಂಟ್ಸ್? ನಾ ಹೇಳೋದು ಅರ್ಥ ಆಯ್ತಾ? ಐಸೋಲೇಟೆಡ್ ಸಿಸ್ಟಮ್ ಅಂದ್ರೆ ಅರ್ಥ ಆಯ್ತಾ? ಎನಿ ಸಿಸ್ಟಮ್ ಇಫ್ ಯು ಅಪ್ಲೈ ಎನಿ ಎಕ್ಸ್ಟರ್ನಲ್ ಫೋರ್ಸ್ ಮೀನ್ಸ್ it will not change, it will remain constant. That is known as a isolated system. After that we are having a 5 laws of conservation of energy, mass, charge and linear momentum, angular momentum. Only statement I will write and send you. Note down isolated system. A system consisting a large number of particles or bodies any system of force on them remains constant. Any influencing force is not applicable for that system.
isolated system, or you can say it is a free from the system or free system from the external forces. It is free from any external forces. ಪುಟ ಕೇಳಿಸ್ತಿದೆನಾ? Right. So last concept we are going to explain about a conservation laws. So first one, law of conservation of charge. Law of conservation of charge. Just listen here. So law of conservation of charge means we are discussing about a charge. So let us imagine here this blue color duster is what? Glass rod. Imagine yourself, iದೇನಿದೆ ರೀ glass rod ಇದೆ, it is not a charged, it is uncharged, and here it is a silk cloth is there. ಇದೇನ್ರಿ ರೇಷ್ಮೆ ಬಟ್ಟೆ ಸಿಲ್ಕ್ ಕ್ಲಾತ್ ಇದೆ. ಎರಡನ್ನು ಈ ತರ ರಬ್ ಮಾಡಿದಾಗ ಏನಾಗುತ್ತೆ? ಗ್ಲಾಸ್ ರಾಡ್ ವಿಲ್ ಗೆಟ್ ಅ ಪಾಸಿಟಿವ್ ಚಾರ್ಜಸ್ from this silk cloth. Next, this silk cloth become negatively charged, but charges transfer ಆಗ್ತಾ ಇದೆ, means positive charge of this glass rod is equals to negative charge of this silk cloth. Then charge is conserved, ಅಲ್ಲಿ ಏನು ವೇರಿಯೇಷನ್ ಆಗಲಿಲ್ಲ, ಜಸ್ಟ್ ಎಕ್ಸ್ಚೇಂಜ್ ಆಗಿದೆ. ಅರ್ಥ ಆಗ್ತಿದೆನಾ? So this is nothing but a law of conservation of charge. Charges are conserved quantity. Is it clear? 12th ಗಿನ್ನ ಬಹಳಷ್ಟು ಎಕ್ಸಾಂಪಲ್ ಕೊಟ್ಟು ಕಲ್ಸೋಣಂತೆ. ಜಸ್ಟ್ ಎಕ್ಸಾಂಪಲ್ ಅರ್ಥ ಆಯ್ತಾ? ಡಿಯರ್ ಸ್ಟೂಡೆಂಟ್ಸ್, ಎಕ್ಸಾಂಪಲ್ ಅರ್ಥ ಆಯ್ತಾ? ಯಾಕಂದ್ರೆ ನಾನು ಬರ್ದು ಕಳಿಸಿದ್ರೆ ನಿಮಗೆ ಅರ್ಥ ಆಗಬೇಕು, ದಟ್ಸ್ ವೈ. ನೆಕ್ಸ್ಟ್ ಸೆಕೆಂಡ್ ಒನ್ ಈಸ್ ಲಾ ಆಫ್ conservation of mass energy. So mass and energy, sum of mass and sum of energy will be remains constant. So according to this statement, mass can be converted into energy and energy can be converted into mass. They are interconvertible quantities. So that's why this can be written as by the equation E is equals to mc square. By Einstein, they are given a relation between mass and energy. E equals to mc square. Here c is the speed of light. What is the value of c here? C value 3 into 10 to the power 8 meter per second. Neanpirli, huh? This is about the conservation of mass and energy. Third one, law of conservation of energy. Already you know that energy can neither be created nor be destroyed, but you can transfer from one form of energy into another form of energy. I am explaining about a third one, that is law of conservation of energy. Energy na create ಮಾಡಕ್ಕೂ ಆಗಂಗಿಲ್ಲ, ಅದನ್ನ ಹಾಳು ಮಾಡಕ್ಕೂ ಆಗಂಗಿಲ್ಲ, ಹೌದಾ? So energy can neither be created nor be destroyed, but we can change, transfer from one form of energy into another form of energy. Just imagine here is an object. ಯಾವುದೋ ಆಬ್ಜೆಕ್ಟ್ ಅನ್ನ ಫ್ರೀ ಫಾಲ್ ಆಗಿಬಿಟ್ರೆ ಏನಾಗ್ತದ? ಇಟ್ ವಿಲ್ ಫಾಲ್ ಟು ಅರ್ತ್ ನ. ಸೊ ಒಂದು ಸರ್ಟನ್ ಹೈಟ್ ಇಂದ ಆಬ್ಜೆಕ್ಟ್ ಅನ್ನ ಬಿಡ್ತಿದ್ದೀರಿ ಅಂತಂದ್ರೆ that will come closer to earth surface, means its height will be decreasing and velocity will be increases. Imagine yourself, ಮೇಲ್ಗಡೆಯಿಂದ ಒಂದು ಸರ್ಟನ್ ಹೈಟ್ ಇಂದ ಏನೋ ಆಬ್ಜೆಕ್ಟ್ ಬಿಡ್ತಾ ಇದ್ದೀರಾ, ಅದರ ಹೈಟ್ ಡಿಕ್ರೀಸ್ ಆಗ್ತದ, ನೆಕ್ಸ್ಟ್ ಅದ್ರ ವೆಲಾಸಿಟಿ ಏನಾಗ್ತದ? ಇನ್ಕ್ರೀಸ್ ಆಗ್ತದೆ. ಹೆಂಗೆ ಅರ್ತ್ ನಿಯರ್ ಆಗ್ತದಲ್ಲ, ಅದ್ರ ಪೊಟೆನ್ಷಿಯಲ್ ಎನರ್ಜಿ ಇದ್ದು ಏನಾಗ್ತದ? ಕೈನೆಟಿಕ್ ಎನರ್ಜಿ ಆಗಿ ಚೇಂಜ್ ಆಗ್ತದ. ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ಅ ಸ್ಟೋರ್ಡ್ ಎನರ್ಜಿ, ಕೈನೆಟಿಕ್ ಎನರ್ಜಿ ಇಸ್ ನಥಿಂಗ್ ಬಟ್ ಅ ಮೂವೇಬಲ್ ಎನರ್ಜಿ. ಪಾರ್ಟಿಕಲ್ ಮೂವ್ ಆಗ್ತಿದೆ ಅಂದ್ರೆ ಅದ್ರೊಳಗಡೆ ಕೈನೆಟಿಕ್ ಎನರ್ಜಿ ಪ್ರೆಸೆಂಟ್ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಸೊ ಹಿಯರ್ ಇನ್ ಹೋಲ್ ಮೆಕ್ಯಾನಿಕ್ಸ್, ವಿಚ್ ಮೆಕ್ಯಾನಿಕ್ಸ್? Free fall of an object. So potential energy is converted into kinetic energy. So there is no change in energy. Just it is a transferred from one form of energy into another. That is law of conservation of energy. Is it clear? ಕೇಳಿಸಿದೆ ಪುಟ? Next, law of conservation of angular momentum
ಇದ್ರದ್ದು ನೋಟ್ಸ್ ಕಳಿಸ್ತೇನಂತೆ, ಇವತ್ತು ಸೆಂಡ್ ಮಾಡ್ತೇನಂತೆ. Angular momentum. So the total system of angular momentum will be remains constant. In law of conservation of angular momentum, the total system of angular momentum is always constant. It will not change. For example, so here it is an ellipse. Next, sun will be at this position. There are two focus points are there. You can imagine the sun point is here or here, any one side. So if a planet is near to sun means what happens now? Distance will be decreasing and velocity will be increases. If planet is far from the sun means what happens? Distance increases, velocity also increases. But this angular momentum will be remains constant. There is no change in this angular momentum. Angular momentum andre ಏನು? P is equals to m into v, mass into velocity. If particle is moving with a velocity means it is having a mass na, that we call it as a momentum. If it is moving in a circular path, that is angular momentum. Is it clear? Next, last one, law of conservation of linear momentum. Law of conservation of linear momentum. Here also same thing, the total system of a linear momentum will be same. It will not changes when you applying the external force. ಯಾವುದೇ ಇದಕ್ಕೆ 5 laws ಒಳಗಡೆ 5 quantities ನೀವು external force apply ಮಾಡಿದ್ರೆ ಏನಾಗುತ್ತೆ? It will not changes. It will remain at a constant. But it can change from one form of energy into another form of energy. So here you can write P is equals to m into v. This is linear momentum. Clear, Amma? So about these laws of conservation I will send you notes today. So tomorrow we are going to start a new chapter